ಇಮೋಷನ್ಸ್ ಅಂದರೆ ಏನು ಅಂತ ಅರ್ಥ ಆಗೋದಿಲ್ಲ, ಹಾಗೂ ಇಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಅರ್ಥ ಆಗೋದಿಲ್ಲ, ಕೇರ್ ಮಾಡೋದಿಲ್ಲ, ಇನ್ನೊಬ್ಬರ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ತುಂಬ ಸೆಲ್ಫ್ ಸೆಂಟ್ರಿಕ್ ಆಗಿರ್ತಾರೆ. ಹಾಗೂ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂದಾಗ ಸೈಲೆಂಟ್ ಟ್ರೀಟ್ಮೆಂಟ್ನ ತುಂಬ ಕೊಡ್ತಾರೆ. ಪ್ರಾಬ್ಲಮ್ನ ಸಾಲ್ವ್ ಮಾಡೋದನ್ನ ಬಿಟ್ಟು ಅವರು ಶಟ್ ಡೌನ್ ಆಗಿಬಿಡ್ತಾರೆ. ಅಂದರೆ ಕಂಪ್ಲೀಟಾಗಿ ಅವರು ಆಡದೇ ಇರೋದೇ ಬೆಟರ್, ಅದೇ ಬೆಸ್ಟ್ ಸೊಲ್ಯೂಷನ್ ಅನ್ನೋ ಹಾಗೆ ಆ ಒಂದು ಸ್ಥಿತಿಗೆ ಹೋಗ್ತಾರೆ. ಆದರೆ ಈ ಥರ ಪಾರ್ಟ್ನರ್ಸ್ ರಿಲೇಷನ್ಶಿಪ್ಗೆ ಅವ್ರು ಏನೋ ಎಫರ್ಟ್ಸ್ ಹಾಕ್ತಾ ಇಲ್ಲ ಅಂದಾಗ ಇಟ್ ವಿಲ್ ಕ್ರ್ಯಾಕ್, ಇಟ್ ವಿಲ್ ಬ್ರೇಕ್. ವಾಟ್ ಆರ್ ದ ಸೈನ್ಸ್ ನಿಮ್ಮ ರಿಲೇಷನ್ಶಿಪ್ ಈ ಒಂದು ಅವಾಯ್ಡೆಂಟ್ ಪಾರ್ಟ್ನರ್ ಜೊತೆ ವರ್ಕ್ ಆಗ್ತಾ ಇಲ್ಲ ಅಂತ ಹೇಗೆ ಗೊತ್ತಾಗುವಂಥದ್ದು? ಒಂದು, ಕಮ್ಯುನಿಕೇಷನ್ ತುಂಬಾ ಕಮ್ಮಿ ಇರುತ್ತೆ, ಈ ವ್ಯಕ್ತಿ ಮಾತಾಡೋದು ತುಂಬ ಕಮ್ಮಿ. ಹಾಗೂ ಇಮೋಷ್ನಲ್ ಸಪೋರ್ಟ್ ಬೇಕು ಅಂದಾಗ ಈ ವ್ಯಕ್ತಿ ಇಮೋಷ್ನಲ್ ಸಪೋರ್ಟ್ ಕೊಡಲ್ಲ. ಬಿಕಾಸ್ ಈ ವ್ಯಕ್ತಿಗೆ ತನ್ನ ಇಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನುವಂಥ ಒಂದು ವಿಷಯ ಗೊತ್ತಿರೋದಿಲ್ಲ. ಮೇ ಬಿ ಅವ್ರು ಬೆಳೆದು ಬಂದಿರುವಂಥ ವಾತಾವರಣ ಆಗಿರ್ಬೋದು. ಬಟ್ ಎಸ್, ದಟ್ಸ್ ಹೌ ಇಟ್ ಈಸ್. ಅವರು ಯಾವಾಗ ಸಪೋರ್ಟ್ ಮಾಡಬೇಕು, ಇನ್ನೊಬ್ರಿಗೇನೋ ನಾನು ಮಾಡಬೇಕು ಅಂದಾಗ ದೇ ಕಾಂಟ್ ಡೂ ಇಟ್. ದೇ ಫೀಲ್ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್ ಫಾರ್ ಮೀ ಅಂತ. ಅದಾದ ನಂತರ ಇವರು ಫಾಲ್ಟ್ ಅಂತ ಬಂದಾಗ ನೀವೇ ಫಾಲ್ಟ್ ಅಂತ ಹೇಳ್ತಾರೆ. ಅವ್ರದ್ದು ಪ್ರಾಬ್ಲಮ್ ನನ್ನ ಕಡೆಯಿಂದನೂ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ನನ್ನ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡೋದಿಲ್ಲ. ತುಂಬ ಈಗೋಸೆಂಟ್ರಿಕ್ ಪೀಪಲ್ ಆಗಿರ್ತಾರೆ ಇವರು. ಹಾಗೂ ಚಿಕ್ಕ ಚಿಕ್ಕ ವಿಷಯಗಳಿಗೆ ಈಸಿಯಾಗಿ ಟ್ರಿಗರ್ ಆಗ್ತಾರೆ. ಬಿಕಾಸ್ ಇವರ ರಿಯಾಕ್ಟಿವ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗೂ ತುಂಬ ಜಡ್ಜ್ಮೆಂಟಲ್ ಆಗಿಬಿಡ್ತಾರೆ. ಹೀಗೆಲ್ಲ ಆದಾಗ ಏನಾಗುತ್ತೆ ಅಂದರೆ ರಿಲೇಷನ್ಶಿಪ್ನಲ್ಲಿ ನೀವು ಇರೋಕ್ಕೆ ಕಷ್ಟ ಆಗುತ್ತೆ, ಆ ವ್ಯಕ್ತಿ ಕೂಡ ಅದನ್ನು ನಿಭಾಯಿಸುವುದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ದೆನ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಯಾವಾಗ ಆ ಒಂದು ರಿಲೇಷನ್ಶಿಪ್ ಕಷ್ಟ ಆಗ್ತಾಯಿದೆ ಅಂತ ಅನಿಸುತ್ತೆ ಈ ಅವಾಯ್ಡೆಂಟ್ ಪಾರ್ಟ್ನರ್ಗೆ, ಅಂದರೆ ನಿಮ್ಮ ಜೊತೆ ಇನ್ಯಾರು ನನಗೆ ಪ್ರೀತಿ ಕೊಡೋಕ್ಕೆ ಸಾಧ್ಯ ಇದೆ, ಬೇರೆ ಕಡೆಗೆ ಹೋಗ್ತಾರೆ, ಬೇರೆ ಮೊರೆ ಕಡೆಗೆ ಹೋಗ್ತಾರೆ. ಇಟ್ ಕ್ಯಾನ್ ಬಿ ಫ್ಯಾಮ್ಲಿ ಸಪೋರ್ಟ್ ತೊಗೊಳೋದಿರ್ಬೋದು, ಅಥವಾ ಇನ್ನೊಂದು ಹೊಸ ರಿಲೇಷನ್ಶಿಪ್ನ ಬೆಳೆಸೋದಿರ್ಬೋದು, ಅಥವಾ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡೋದಿರ್ಬೋದು. ಯಾವಾಗ ಇದು ಅವ್ರಿಗೆ ತುಂಬ ಭಾರವಾಗ್ತಾ ಇದೆ ಹಾಗೂ ಕಷ್ಟ ಆಗ್ತಾ ಇದೆ ಹ್ಯಾಂಡಲ್ ಮಾಡೋಕ್ಕೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಆ್ಯಂಡ್ ದೆನ್ ದೇ ಅಟ್ಯಾಕ್ ಯು. ನೀವು ಏನಾದರೂ ಅವ್ರನ್ನ ಕನ್ಫ್ರಾಂಟ್ ಮಾಡಿದಾಗ, ಕ್ವೆಶ್ಚನ್ ಮಾಡಿದಾಗ, ನೀನು ನನ್ನನ್ನು ಏನು ಕ್ವೆಶ್ಚನ್ ಮಾಡ್ತಿದ್ಯಾ, ನೀನು ನನ್ನನ್ನು ಹೀಗೆ ಮಾತಾಡಿಸ್ಬಾರ್ದು ಅಂತ ಕೊನೆಗೆ ನಿಮ್ಮದೇ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಹಾಗೆ ಕಂಪ್ಲೀಟ್ ಸ್ಟೋರಿನೇ ಬದಲಾಯಿಸ್ಬಿಡ್ತಾರೆ. ಫೈನಲಿ ಏನಾದರೂ ಆಯಿತು ಅಂದಾಗ ಇದು ಮಾಡೋದಾ ಬೇಡವಾ ಅಂತ ಕೂಡ ಹೇಳೋದಿಲ್ಲ, ಕ್ಲೋಷರ್ ಕೊಡೋದಿಲ್ಲ. ಕ್ಲೋಷರ್ ಅಂದರೆ ವಾಟ್ ಟು ಡೂ ನೆಕ್ಸ್ಟ್ ಅಂದರೆ ದಿ ಡೋಂಟ್ ಹ್ಯಾವ್ ಎನ್ ಆನ್ಸರ್, ನೀನೇ ಹುಡುಕೋ ಆನ್ಸರ್ ಅನ್ನೋ ಹಾಗೆ ವರ್ತಿಸ್ತಾರೆ. ಸೊ ಹೀಗೆಲ್ಲ ಒಂದು ಕಂಡೀಷನ್ ಇದ್ದಾಗ ಅದೇ ವೆರಿ ಪುವರ್ ಕಮ್ಯುನಿಕೇಟರ್ಸ್ ಅಂತ ಕೂಡ ಹೇಳ್ಬೋದು. ನಿಮಗೂ ಕೂಡ ಈ ವ್ಯಕ್ತಿ ಜೊತೆ ಇರೋದಕ್ಕೆ ಕಷ್ಟ ಆಗುತ್ತೆ. ಎವ್ರಿ ಡೇ ವಿಲ್ ಬಿ ಆ್ಯನ್ ಆಂಗ್ಸೈಟಿ ಫಾರ್ ಯು, ಎವ್ರಿ ಡೇ ವಿಲ್ ಬಿ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ಯು. ಸೊ ದಟ್ ಈಸ್ ಹೌ ಪ್ರಾಬ್ಲಮ್ increases in the relationship. Hope it helped. Take care and thank you so much.